ಶಾಂತಿ ಬೇಕಾಗಿದೆ, ಜಗತ್ತಿಗೆ ಶಾಂತಿ ಬೇಕಾಗಿದೆ. ಜಗತ್ತಿಗೆ ಶಾಂತಿ ಬೇಕಾಗಿರುವುದನ್ನು ನಾವೆಲ್ಲ ಅಪೇಕ್ಷೆ ಮಾಡ್ತಾ ಇದ್ದೇವೆ. ಶಾಂತಿಯ ಸಲುವಾಗಿಯೇ ಜೀವ ಇದೆ, ಶಾಂತಿಯ ಸಲುವಾಗಿಯೇ ಜೀವ ಬದುಕಿದೆ. ಇವತ್ತು ಜಗತ್ತಿಗೆ ಶಾಂತಿ ಬಯಸುವಂತಹ ದೇಶ ಇದು. ಭಾರತ ದೇಶ ಅಂದರೆ ಜಗತ್ತಿಗೆ ಶಾಂತಿಯನ್ನು ಬಯಸುವಂತಹ ದೇಶ ಇದು. ಇದು ಶಾಂತಿಯನ್ನು ಬಯಸುವಂತಹ ಭಾರತ ದೇಶ ಎತ್ತ ಸಾಗಿದೆ ಎನ್ನುವುದನ್ನು ನಾವು ನೋಡಿಕೊಳ್ಳಬೇಕಾಗಿದೆ. ಪ್ರತಿಯೊಬ್ಬ ಭಾರತೀಯ, ಭಾರತದಲ್ಲಿರುವಂಥವರೆಲ್ಲ ನಾವು ನಮ್ಮನ್ನು ನೋಡಿಕೊಳ್ಳಬೇಕಾಗಿದೆ. ಹೊರಳಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ. ಜಗತ್ತಿನ 745 ಕೋಟಿ ಇರುವಂತಹ ಈ ಜಗತ್ತಿನಲ್ಲಿ 145 ಕೋಟಿ ಇರುವಂಥ ಭಾರತದಲ್ಲಿ ಇವತ್ತು ಇವರು ಇಷ್ಟ ಆದಾರ ಅಂತ ಹೇಳಲಿಕ್ಕೆ ಬರೋದಿಲ್ಲ. 145 ಕೋಟಿ ಭಾರತೀಯ ಜನಸಂಖ್ಯೆ ಇದೆ. 145 ಕೋಟಿ. ನಾವೆಲ್ಲ ಘೋಷಣೆ ಏನು ಮಾಡ್ತಾ ಇದ್ದೀವಿ? ಅಖಂಡ ಭಾರತವಾಗಿರಬೇಕು, ಭಾವೈಕ್ಯತೆಯಿಂದ ಇರಬೇಕು, ಕೋಮು ಸೌಹಾರ್ದತೆಯಿಂದ ಇರಬೇಕು ಅನ್ನುವಂಥದ್ದು ಒಂದು ಸಂವಿಧಾನದಲ್ಲೇ ಹೇಳ್ಯಾರ. ಭಾರತೀಯ ಪರಂಪರೆಯೂ ಇದೆ. ಈಗ 2 ಸಂಸ್ಥೆಗಳ ಜೊತೆಗೆ ಸಮಗ್ರ ನಾಗರಿಕರು, 2 ಸಂಸ್ಥೆಗಳ ಜೊತೆಗೆ ಸಮಗ್ರ ನಾಗರಿಕರು. ಒಂದು ಗಜಾನನ ಮಹಾಮಂಡಳ, ಇನ್ನೊಂದು ಸಂವಿಧಾನ ಸುರಕ್ಷಾ ಸಮಿತಿಯ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮುಧೋಳರು, ನಮ್ಮ ಶಿವಳ್ಳಿ ಅವರು ಮತ್ತು ಅನೇಕ ಪ್ರಮುಖರೆಲ್ಲ ಇಲ್ಲಿ ಸೇರ್ಯಾರ. ನಾವು ಪುನಃ ಚರಿಬಿತ ಚರ್ವಣವನ್ನು ಮಾಡ್ತಾ ಇದ್ದೇವೆ. 50ನೇ ಇಸ್ವಿಯಲ್ಲಿ ಬಂದಿರುವಂಥ ಈ ಸಂವಿಧಾನ, ಇದನ್ನು ಯಾರು ಬರ್ಕೊಟ್ರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ಕೊಟ್ರು. ಆದರೆ ಅವರು ಅನುಭವಿಸಿದ ಜೀವನವನ್ನು, ಬಾಲ್ಯದ ಅನುಭವವನ್ನು ಒಂದು ಕಡೆಗೆ ನೋಡ್ರಿ. ಇದನ್ನೆಲ್ಲ ನೋಡಿಕೊಂಡು ಅನುಭವಿಸಿ ಕೊನೆಗೆ ಬೇರೆ ದೇಶಕ್ಕೆ ಹೋಗಿ ಕಲ್ತು ಬಂದು ಅವರೇ ಈ ದೇಶದ ಸಂವಿಧಾನವನ್ನು ಬರೆದ್ರು. ಸಂವಿಧಾನವನ್ನು ಬರೆದ ಮೇಲೆ ಅವರು ಎಲ್ಲಿಗೆ ಹೋದರು? ಸಂವಿಧಾನವನ್ನು ಯಾರಿಗೆ ಬರೆದ್ರು ಅವರು ಎಲ್ಲಿಗೆ ಹೋದರು ಅನ್ನೋದು ಯಾರು ಸ್ವಲ್ಪ ವಿಚಾರ ಮಾಡಿರೇನು? ಸಿಂಹಾವಲೋಕನ ಮಾಡಿರಿ. ಈ 145 ಕೋಟಿ ಜನರಿಗೆ ಸಂವಿಧಾನವನ್ನು ಬರೆದ್ರು. ಈಗ ಪ್ರಸ್ತುತವಾಗಿರುವಂಥದ್ದು ಸಂವಿಧಾನ ಅವರು 56 ಇಸ್ವಿಯಲ್ಲಿ ಇದು ಬೇಡಪ್ಪ ಅಂತ ಬೇರೆ ಕಡೆಗೆ ಹೋಗಿಬಿಟ್ರು. ಅವರು ಹೋದ್ರೆ ಆ ಸಂವಿಧಾನವನ್ನು ರಕ್ಷಣೆ ಮಾಡ್ತಾ ಇದ್ದೀವಿ. ಅದು ಲಕ್ಷ್ಯ ಇರಬೇಕು ನಿಮಗೆ. ಆ ಸಂವಿಧಾನವನ್ನು ರಕ್ಷಣೆ ಮಾಡ್ತಾ ಇದ್ದೀವಿ. ಆದರೆ ರಾಜಕೀಯ ಪ್ರವೇಶವಾಗಿದೆ ಇಲ್ಲಿ. ಯಾರೋ ಇಂಥವರು ಸಾವಿರಾರು ಜನ ದಿನ ನಡೀತಾ ಇದೆ. ದಿನನಿತ್ಯ ನಾವು ಇದನ್ನು ಮಾಡ್ಕೊತ ಕೂತ್ರೆ ನಿಮ್ಮ ಜೀವನ ಸಾಗಿಸೋದು ಹೇಗೆ? ಅದಕ್ಕೆ ಇದು ನೆಪ, ನೇಹ ಹಿರೇಮಠದೊಂದು ನೆಪ, ಯಾರೋ ಒಬ್ಬರು ಕೊಂದಿರುವಂಥದ್ದು ಒಂದು ನೆಪ. ಅದಕ್ಕೆ ಜಾಗೃತರಾಗಬೇಕಲ್ಲ. ಇಂಥ ಸಂದರ್ಭದಲ್ಲೇ ಜಾಗೃತರಾಗ್ತೀವಿ, ಮತ್ತೆ ಮಲ್ಕೊಂಡು ಬಿಡ್ತೀವಿ, ಮತ್ತು ನಾಳೆ ಇದೇ ಉದ್ಯೋಗ ಶುರು ಹಾಕವು. ಅದಕ್ಕೆ ಭಾವನಾತ್ಮಕವಾಗಿ ಅರ್ಥಾತ್ ಮಾನಸಿಕವಾಗಿ ತಯಾರಾಗಬೇಕು. ಮೊನ್ನೆ ಈ ಸಂವಿಧಾನದ ಜಾಗೃತಿ ಸಮಾವೇಶದಲ್ಲಿ ನಮ್ಮನ್ನು ಕರೆದಿದ್ರು. ಒಂದು ಮಾತನ್ನು ಹೇಳಿದ್ವಿ, ಇಷ್ಟು ದಿವಸ ರಾಮದೇವ್ರದ್ದು ಮುಗಿತಿ, ಭೀಮದೇವ್ರದ್ದು ಶುರು ಮಾಡಿರಿ ಅಂತ ಹೇಳಿದ್ವಿ ನಾವು. ರಾಮದೇವ್ರದ್ದು ಮುಗಿತೀನಿ, ಭೀಮದೇವ್ರದ್ದು. ಅದಕ್ಕೆ ಆ ಕೂಗು ಸರಿಯಾಗಿ ಮುಟ್ಟಿಲ್ಲ, ನಮ್ಮ ಮಾತು ಸರಿಯಾಗಿ ಮುಟ್ಟಿಲ್ಲ. ಮತ್ತು ಬೇರೆ ಬೇರೆ ದೇಶಗಳಲ್ಲಿ ತಪ್ಪು ಮಾಡಿದರೆ ಶಿಕ್ಷೆ ಇದೆ. ಅದು ಪ್ರಧಾನಮಂತ್ರಿ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ಯಾವುದೇ ದೊಡ್ಡ ವ್ಯಕ್ತಿ ಇರ್ಬೋದು, ಅವರಿಗೆ ಶಿಕ್ಷೆ ಇದೆ. ಆದರೆ ಈ ದೇಶದಲ್ಲಿ ಇಲ್ಲ. ಈ ದೇಶದಲ್ಲಿ ಅದು ಇಲ್ಲ. ಇದೆಲ್ಲ ನೀವು ವಿಂಗಡಣೆ ಮಾಡಿ ಈಗ ಯಾಕೆ ಕೊಟ್ಟಿವಿ ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿರಿ. ಇವತ್ತು ನಮ್ಮ ದೇಶವನ್ನು ಆಳೋರು 2 ವರ್ತಿ ಆಳಬೇಕು. ಮತ್ತು ಸಂಸ್ಕಾರ ಕೊಡೋದು ಎಲ್ಲರಿಗೂ ಇದೆ. ಆದರೆ ಈ ರಾಜಕಾರಣಿಗಳಿಗೆ ಸಂಸ್ಕಾರ ಕೊಡೋದಿಲ್ಲಲ್ಲ ಅಂತ ನಮ್ಗೆ ಖೇದ ಅನ್ನಿಸ್ತೈತಿ. ರಾಜಕಾರಣಿಗೆ ಸಂಸ್ಕಾರ ಕೊಡಬೇಕು ಮೊದಲು. ಯಾಕಂದರೆ ಈ ದೇಶವನ್ನು ಚುಕ್ಕಾಣಿ ಹಿಡ್ಕೊಂಡಿರೋರು, ಇವರಿಗೆ ಶಿಕ್ಷಣ ಕೊಡಬೇಕು. ಅವ್ರು ಯಾರು ಇಲ್ಲಿ ಭಾರತೀಯರಿಗೆ ರಾಜಕಾರಣಿ ಆಗೋರು 3 ವರ್ಷ 6 ವರ್ಷ ಅವ್ರನ್ನ ಹೋಗಿ ಹಾಕಿರಿ ಒಂದು ಶಾಲ್ಯಾಗ, ಒಂದು WC ಒಳಗೆ ಹಾಕಿರಿ, ಶಿಕ್ಷಣ ಕೊಡ್ರಿ. ಅಲ್ಲಿ ಏನೂ ಇಲ್ಲ. ದಿಡಕಿನ ದುಡ್ಡು ಆದರೆ ಬೆಳಗನದಾಗ ಪ್ರೈಮ್ ಮಿನಿಸ್ಟರ್ ಹಾಕೋಣ, ಬೆಳಗನದಾಗ ಮಂತ್ರಿ ಹಾಕೋಣ. ಹೀಗಾಗೋದ್ರಿಂದ
ಅದಕ್ಕೆ ಮೊದಲು ಧರ್ಮಗುರುಗಳ ಹತ್ರ ಎಲ್ಲರೂ ಹೋಗಿದ್ರಿ, ಈಗ ಧರ್ಮಗುರುಗಳ ಎಲ್ಲರ ಹತ್ರ ಹೋಗತ್ತಾರ. ಇದು ವ್ಯತ್ಯಾಸ ಏನಾಗೈತಂದ್ರೆ ಧರ್ಮಗುರುಗಳ ಹತ್ರ ಎಲ್ಲರೂ ಬಂದು ಆಶೀರ್ವಾದ ತೊಗೊಂಡು ಹೆಂಗೆ ಮಾಡಬೇಕು, ಏನು ತಪ್ಪಾಗಿದೆ ತಿದ್ಕೊಂಡು ಹೋಗ್ತಿದ್ರು. ಈಗ ಸ್ವಾಮಿಗಳ ತಿದ್ಕೊಳಕ್ಕೆ ಅವ್ರ ಕಡೆಗೆ ಹೋಗ್ತಾರೆ. ಇದೆಲ್ಲ ನೋಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಒಂದು ಚಾನ್ಸ್, ಇಂಡಿಯಾ ತುಂಬ ಜಗತ್ತಿನ ತುಂಬ ಅಡ್ಡಾಡಿರುವಂಥವ್ರು ನಾವು. ಇಂದಿರಾ ಗಾಂಧಿ ಒಮ್ಮೆ ಭೇಟಿಯಾಗಿದ್ದೆ ನಿಮಗೆ, ಹಂಗೆ ಉದಾಹರಣೆ ಹೇಳ್ತೇನೆ. 74ರಲ್ಲಿ ಇಂದಿರಾ ಗಾಂಧಿ ಭೇಟಿ ಆಗ್ಬೇಕಾದ್ರೆ ಉಪರಾಷ್ಟ್ರಪತಿ ಜತ್ತಿ ಅವ್ರ ಮನೆಯಾಗಿದ್ದರು. ನಮಗೊಂದು ಭಾವನೆ ಬಂತು, 3 ಮಂದಿ ಸ್ವಾಮಿಗಳು ಲಂಡನ್, ಪ್ಯಾರಿಸ್, ಅಮೇರಿಕಕ್ಕೆ ಹೋಗಿ ಬಂದಿದ್ವಿ. ಅವಾಗ ಇಂದಿರಾ ಗಾಂಧಿ ಭೇಟಿ ಆಗ್ಬೇಕು, ಫಕರುದ್ದೀನ್ ಅಲಿ ಅಹಮದ್ ಆಗಿನ ಪ್ರೆಸಿಡೆಂಟ್ರ ಭೇಟಿ ಆಗ್ಬೇಕು 74 ಅಂತ ಕೇಳಿದಾಗ ಅವರ ನಮ್ಮ ಬಿ ಡಿ ಜತ್ತಿ ಅವರು PA ಹೆಬ್ಬಳ್ಳಿ ಫೋನ್ ಮಾಡಿ ಸ್ವಾಮೀಜಿ ಬಂದಾರ ದರ್ಶನ ಕೊಡಕ್ಕೆ ಹೊರಕತ್ತಾರ. ಅದು ಅವಾಗ ಏನು ಚೆಕ್ ಇಲ್ಲ, ಪರೀಕ್ಷೆ ಇಲ್ಲ, ಅಂಗಿ ಕಳೆಯಂಗಿಲ್ಲ, ತಲೆ ಕಳೆಯಂಗಿಲ್ಲ, ಬೂಟ್ ಕಳೆಯಂಗಿಲ್ಲ, ಏನಿಲ್ಲ. ನೇರವಾಗಿ ಗಾಡಿ ಹೋಗಿ ಇಂದಿರಾ ಗಾಂಧಿ ಮನೆಗೆ ನಿಂತರು, ಸ್ವಾಗತ ಮಾಡಿದರು, ಮಾತಾಡಿದರು, ಅನೇಕ ಮಾತಾಡಿದ್ವಿ. ಒಂದು ಮಾತು ಕೇಳಿದ್ರು ಅವರು, ಮಹಾರಾಜ್ ಹಮಾರಿ ಸರ್ಕಾರ ಕಿತನೆ ಸಾಲ್ ತಕ್ ಚಲೇಗಿ ಅಂತ ಒಂದು ಮಾತು ಕೇಳಿದರು. 74ರಲ್ಲಿ ಇಂದಿರಾ ಗಾಂಧಿ ಎಲ್ಲ ಕೋಟ್ ಮಾಡ್ತೀನಿ. ಇಂದಿರಾ ಗಾಂಧಿಯವರು 74ರಲ್ಲಿ ಒಂದು ಮಾತು ಕೇಳಿದ್ರು ನಮ್ಮ ಸ್ವಾಮಿಗಳಿಗೆ, ಹಮಾರಿ ಸರ್ಕಾರ ಕಿತನೆ ಸಾಲ್ ತಕ್ ಚಲೇಗಿ ಅಂತ ಹೇಳಿದ್ಮೇಲೆ ನಮಗೆ ಏನು ಹೇಳ್ಬೇಕು, ನಮಗೇನು ಹಿಂದೂ ಗೊತ್ತು. ಅದಕ್ಕೆ ನಮ್ಮ ಬಾಯಾಗ ಬಂತು, ಏನು ಬಂತು ಅಂದರೆ ಈ ಸರ್ಕಾರ 10 ಸಾಲ್ ತಕ್ ಚಲೇಗಿ ಅಂದ್ಬಿಟ್ಟು ನಮಗೆ 74ರಾಗ ಆಯಿತು. 84ರಾಗ ಅಲ್ಲಿ ತನಕ ಇತ್ತದು. 84 ಅಕ್ಟೋಬರ್ 30ನೇ ತಾರೀಕಿಗೆ ಒಡಿಶಾ ರಾಜ್ಯದ ಭುವನೇಶ್ವರದಲ್ಲಿ ಮಾತಾಡ್ತಾರೆ ಅವರು ಇಂದಿರಾ ಗಾಂಧಿ. ಯಾಕೆ ಹಿಂದಿನವ್ರು ನೆನಪು ಮಾಡ್ಕೋಬೇಕಂದ್ರೆ ಹಿಂದಿನವ್ರನ್ನ ನೆನ್ಕೊಂಡು ಹೆಂಗೆ ಮಾಡ್ಯಾರ, ಏನು ಹೇಳ್ಯಾರ, ಹೇಗಿದ್ರು ಅನ್ನೋ ತಿಳ್ಕೊಂಡು ಈಗ ಮುಂದಿನವ್ರ ದಾರಿ ಹಿಡಿಬೇಕು. ಈಗಿನವ್ರು ತಮ್ಮ ತಲೆಯಿಂದ ತುಂಬಕ್ಕೆ ಬರಬಾರ್ದು. ಹಿಂದಿನವ್ರದ್ದು ಏನು ಹೇಳಿದ್ರು ಅವರು, ಒಡಿಶಾ ರಾಜ್ಯದ ಭುವನೇಶ್ವರ ಪಟ್ಟಣದಲ್ಲಿ ಅವರು ಇಲೆಕ್ಷನ್ ಇದೆ, ಇಲೆಕ್ಷನ್ ನಡೆದಿತ್ತರು. 84 ಇಲೆಕ್ಷನ್ ನಡೆದಾಗ ಅವರು ಅಡ್ರೆಸ್ ಮಾಡ್ತಾ ಇದ್ರು ಭುವನೇಶ್ವರ ನಗರದ, ಒಡಿಶಾ ನಗರದ ಭುವನೇಶ್ವರ ನಗರದಲ್ಲಿ. ಏನು ಅಡ್ರೆಸ್ ಮಾಡಿದ್ರು ಅಂದರೆ ಒಂದು ಮಾತು ನೆನಪಿಟ್ಟು ನಾನು. ಏನು ಹೇಳಿದ್ರು ಅವರು ಅಂದರೆ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎ ಲಾಂಗ್ ಲೈಫ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎ ಲಾಂಗ್ ಲೈಫ್, ಐ ಆಮ್ ನಾಟ್ ಅಫ್ರೇಡ್ ಆಫ್ ದೀಸ್ ಥಿಂಗ್ಸ್, ಐ ಡೋಂಟ್ ಮೈಂಡ್ ಇಫ್ ಮೈ ಲೈಫ್ ಗೋಸ್ ಇನ್ ದ ಸರ್ವಿಸ್ ಆಫ್ ದಿಸ್ ನೇಷನ್, ಇಫ್ ಐ ಡೈ ಬ್ಲಡ್ ವಿಲ್ ಇನ್ವೈಗ್ರೇಟ್ ದ ನೇಷನ್ ಅನ್ನುವಂಥ ಮಾತನ್ನು ಹೇಳಿದರು. ಅದು ಎಷ್ಟು ಸಮಂಜಸ, ಕಾಕತಾಳಿ ಅಲ್ಲ. ರಾತ್ರಿ ಹೇಳ್ಯಾರ, ಬೆಳಿಗ್ಗೆ ನಮ್ಮ ಅಂಗರಕ್ಷಕರಿಂದ ಕೊಲೆ ಆಯಿತು. 17 ಸಲ ಗುಂಡು ಹಾಕಿದ್ರು. ನಾನು ಹೋಗಿ ಬಂದೇನೆ ಸಪ್ತಾರ್ ಜಂಗಕ್ಕೆ. ಆವಾಗ ನಾನು ಹೇಳಿದವನು ನಾನು ಅದೇನೆ. ಅವರು ಕೊನೆಯ ಗಳಿಗೆಯಲ್ಲಿ ಶರಣರ ಗುಣ ಮರಣದಲ್ಲಿ ಅಂತ ಬಹುತೇಕ ಹಾಕಿ ಒಂದು 100 ವರ್ಷ ಆಳ್ಬೇಕಾಗಿತ್ತಂತೆ ನಾನು. ಅಂದರೆ ಈಗಿನವ್ರಿಗೆ ತಿಳಿತಿತ್ತು. ಅವ್ರು ಹೇಳ್ಯಾರಲ್ಲ, ಐ ಆಮ್ ನಾಟ್ ಅಫ್ರೇಡ್ ಆಫ್ ದಿ ಚಟಿ ತೊಗೊಂಡವ್ರಿಗೆ ಹೆದರಕ್ಕೆಲ್ಲ ಅಂತ ಹೇಳ್ಯಾರ ಅವರು. ಐ ಆಮ್ ನಾಟ್ ಅಫ್ರೇಡ್ ಆಫ್ ದೀಸ್ ಥಿಂಗ್ಸ್, ಐ ಡೋಂಟ್ ಮೈಂಡ್ ಇಫ್ ಮೈ ಲೈಫ್ ಗೋಸ್ ಇನ್ ದ ಸರ್ವಿಸ್ ಆಫ್ ದಿಸ್ ನೇಷನ್, ಇಫ್ ಐ ಡೈ ಟುಡೇ ಎವ್ರಿ ಡ್ರಾಪ್ ಆಫ್ ಮೈ ಬ್ಲಡ್ ವಿಲ್ ಇನ್ವೈಗ್ರೇಟ್ ದ ನೇಷನ್ ಅನ್ನುವಂಥ ಮಾತನ್ನು ಹೇಳಿದರು. ಇವರು ಈಗ ಏನಾರ ಹೆದರಿ ಯಾರ ಒಂದು ಎತ್ತಿದ್ರೆ ಹೆದರಿ ಓಡಿ ಬರೋರು ಅದಾರ. ಇಂಥ ಮಂದಿ ಐತಿ. ಅದಕ್ಕೆ ಅವರ ಆದರ್ಶವನ್ನು, ಹಿಂದೆ ವಾಜಪೇಯಿಯವರ ಆದರ್ಶವನ್ನು, ನೆಹರೂರ ಆದರ್ಶವನ್ನು, ಲಾಲ್ ಬಹದ್ದೂರ್ ಆದೇಶವನ್ನು, ತಾತ್ಪೂರ್ತಿಕ ಗುಲ್ಜಾರಿ ನಂದಾರ ಆದೇಶವನ್ನು ಇವರೆಲ್ಲ ಫಾಲೋ ಮಾಡಬೇಕು. ಅಂದಾಗ ಇವರು ಸುಧಾರಿಸ್ತಾರೆ. ಇಲ್ಲದ ಟ್ರೈನಿಂಗ್ ಹಾಕ್ಬೇಕು. ಮೊದಲು ಪ್ರಧಾನಮಂತ್ರಿಗಳನ್ನವ್ರ ಟ್ರೈನಿಂಗ್ ಹಾಕ್ಬೇಕು. ಮೊದಲು ಹೆಂಗೆ ಇರಬೇಕು, ನಾವು ಗೋಮುಖ ವ್ಯಾಘ್ರವಾಗಿ ಇರಬಾರ್ದು, ನಾವು ಹೇಗೆ ಜೀವನವನ್ನು ಸಾಗಿಸಬೇಕಾದ್ರೆ ಜನರ ಜೊತೆಗೆ ಇರಬೇಕು ಅನ್ನುವುದರ ಬಗ್ಗೆ ಎಚ್ಚರಿಕೆ ಇರಬೇಕು. ಅದಕ್ಕೆ ನಮಗೊಂದು ಸ್ವಲ್ಪ ಬಿಡ್ಬಲ್ರಿ, ನಾವು ಅಡ್ಡಾಡಿ ಬರ್ಬೇಕಂತೀವಿ. ಈಗ ಇನ್ನು ಜೂನ್ 4ರ ತನಕ ಐತಿ, ಜೂನ್ 1ರ ತನಕ ಐತಿ. 4ಕ್ಕೆ ಡಿಕ್ಲೇರ್ ಆಗುತ್ತೆ. ಅಷ್ಟೊಳಗೆ ನಾವು ಒಂದಿಟ್ಟು ಏನು ನಡೀತೈತಿ ಸ್ವಲ್ಪ ನಾವು ಹೋಗಿ ಹೇಳಿ ಬರ್ಬೇಕಂತ. ಸತ್ಯ ಸಂಗತಿಯನ್ನು ಹೇಳಬೇಕು, ಧರ್ಮದ ಸಂಗತಿಯನ್ನು ಹೇಳಬೇಕು, ನ್ಯಾಯದ ಸಂಗತಿಯನ್ನು ಹೇಳಬೇಕು. ಅದಕ್ಕೆ ಕೋಮ ಧರ್ಮ ಪ್ರವೇಶ ಆದ್ರೆ ನಡೀತದೆ. ಅದೇ ಅಂದರೆ ಸಕ್ರಿಯವಾಗಿ ಅವರಿಗೆ ಉಪದೇಶ ಮಾಡುವ ರೀತಿಯಲ್ಲಿ ಧರ್ಮ ಪ್ರವೇಶ ಆಗಬೇಕು, ಸಕ್ರಿಯವಾಗಿ ಭಾಗವಹಿಸೋದಲ್ಲ. ಅದಕ್ಕೆ ಆ ದೃಷ್ಟಿಯಿಂದ ಇವತ್ತು ಏನು ನೀವೆಲ್ಲರೂ ಕೂಡಿ ರಾಜ್ಯಪಾಲರಿಗೆ ಕೊಡಬೇಕು ಅಂತ ಇದನ್ನು ಮಾಡಿರಿ. ಅದಕ್ಕೆ ಇದು ಶಿಕ್ಷೆ ಆಗಬೇಕು, ನ್ಯಾಯಯುತವಾದ ಶಿಕ್ಷೆ ಆಗಬೇಕು. ಸರ್ಕಾರದವರು, ಕಾಯ್ದೆ ಮಂತ್ರಿಗಳು, ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪೆಷಲ್ ಕೋರ್ಟ್ ಮಾಡ್ಯಾರ. ಒಂದು ಸ್ಪೆಷಲ್ COD ಆಫೀಸರ್ ಅದೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ನಾವಿದು ಸಾಂಕೇತಿಕವಾಗಿ ಎಲ್ಲರೂ ಕೂಡಿ ನಮ್ಮದು ಹೀಗಿದೆ ಸಹಮತ ಅನ್ನುವಂಥದ್ದನ್ನು ವ್ಯಕ್ತಪಡಿಸಿ ನಮ್ಮ ಸಿಗ್ನೇಚರ್ ಮಾಡಿ ಗವರ್ನರಿಗೆ ಕೊಡಾಕ ಇದನ್ನೆಲ್ಲ ಈ ಬಿಸಿಲಾಗ ಕೂಡಿವಿ ನಾವು. ಅಲ್ಲ ಆಗ್ಯಾವ ಎಲ್ಲವೂ ಸೇರಿಸಿ ಅದ್ರಾಗ ಇದ ಕೋರ್ಟ್ನಾಗ ಸೇರಿಸ್ಬಿಟ್ರಿ. ನಮಗೆ ಎಲ್ಲರಿಗೂ ಒಂದೇ ಹೊರ್ತಕ್ಕೆ ಏಕ ಮಾರೋ ದೋ ತುಕಡ ಆಗಿ ಹೋಗಿಬಿಡ್ಲಿ. ಅದಕ್ಕೆ ಇಲ್ಲಿ ಏನಾಗುತ್ತೆ ಅಂದ್ರೆ
ಒಂದೊಂದಕ್ಕೆ ದಿನ ಒಂದ್ ಹೆಂಗಾದ್ರೆ ದಿನ 1 ಕೋಟಿ ಎಷ್ಟು ಮಾಡ್ಕೊಂತ ಕುಂದ್ರಾರ ಹಿಂದಿಂದೆಲ್ಲ ಕೂಡಿಸಿ ಇದ್ರಾಗ ತುರುಕಿ ಒಮ್ಮೆಗೆ ನಿರ್ಣಯ ಮಾಡಿ ಒಮ್ಮೆ ಫೈಸಲಾ ಆಗಿ ಹೋಗ್ಲಿ, ಜಗತ್ತಿಗೆ ಒಂದು ಸಂದೇಶ ಮುಟ್ಟುತ್ತೆ. ಅದಕ್ಕಾಗಿ ನಾವು ಈ ದೇಶದ ಸಲುವಾಗಿ ಧರ್ಮಗುರುಗಳಾಗಿ ಧರ್ಮವನ್ನು ಕಾಪಾಡಿಕೊಂಡು ರಾಜಕಾರಣಿಗಳಿಗೆ ಏನು ಮಾರ್ಗದರ್ಶನ ಮಾಡ್ಬೇಕು ಅನ್ನೋದಕ್ಕೆ ಅವಕಾಶ ಕೊಟ್ರೆ ಇಡೀ ಇಂಡಿಯಾ ತುಂಬ ಇವತ್ತಿಂದ ಪ್ರಾರಂಭ ಮಾಡ್ತೀವಿ. ಹೇಳಿವಿ ನಾವು ಅಶ್ರಫ್ ಅವ್ರಿಗೆ ಹೇಳಿವಿ, ನಮ್ಮ ಇವ್ರಿಗೆ ಹೇಳಿವಿ. ಅದಕ್ಕೆ ಇವರು ನಮ್ಮ ಮುಧೋಳ ತಂದೆಯವರು ಯಾವ ಮಠಕ್ಕೆ ಹೋಗೋರಲ್ಲ, ನಮ್ಮ ಮಠಕ್ಕೆ ಬಂದರು. ಅವ್ರು ಹೇಳಿದ್ರು ಯಾವ ಮಠಕ್ಕೆ ಹೋಗಿದ್ರಿ, ನಿಮ್ಮ ಮಠಕ್ಕೆ ಬಂದೀವಿ ಅಂತ. ಕಾರಣ ಏನಂದ್ರೆ ನಿಮ್ಮ ತತ್ವದವ್ರ ನಾವು ಅದೀವಿ ಅಂತ ಹೇಳಿದ್ರು. ನಿಮ್ಮ ತತ್ವದ ನಾವು ಅದೀವಿ ಅನ್ನೋದಕ್ಕೆ ನೀವು ಬಂದಿರಿ. ಅದಕ್ಕೆ ಆ ದೃಷ್ಟಿಯಿಂದ ಇವತ್ತು ಏನಂದ್ರೆ ರಾಜಕಾರಣ ಮಾಡಬಾರ್ದು, ಇದನ್ನು ಕೋಮುವಾದಿ ಮಾಡಬಾರ್ದು. ಇದು ಸೌಹಾರ್ದತೆಯಿಂದ ಭಾರತೀಯ ಒಬ್ಬ ವ್ಯಕ್ತಿ, ಭಾರತೀಯ ಒಬ್ಬ ಮಹಿಳೆ ಸತ್ತಾಳ ಅನ್ನುವಂಥ ರೂಪದಲ್ಲಿ ಇದನ್ನು ಎತ್ಕೊಂಡು ಇದು ಸುಶಿಕ್ಷಿತವಾಗಿ ಸುರಕ್ಷಿತವಾಗಿ ಬೇಗ ನಡೀಲಿ, ಇದು ನಿರ್ಣಯ ಬೇಗ ಆಗಲಿ, ಬೇಗ ಅದರ ಪರಿಣಾಮ ಎಲ್ಲರಿಗೂ ಗೊತ್ತಾಗಲಿ ಅನ್ನುವಂಥದ್ದನ್ನು ಇಲ್ಲಿ ಹಾರೈಸಿ ಜಗತ್ತು ಸುಭಿಕ್ಷವಾಗಿರಲಿ, ಶಾಂತಿಯುತವಾಗಿರಲಿ ಅನ್ನುವಂಥದ್ದನ್ನು ಹೇಳಿ ಇಂಥ ಒಳ್ಳೆಯ ನ್ಯಾಯಯುತವಾದ ಕಾರ್ಯಕ್ರಮಕ್ಕೆ ನಾವು ಯಾವಾಗಲೂ ಎಲ್ಲೇ ದೇಶದ ಜಗತ್ತಿನಲ್ಲಿ ಎಲ್ಲೇ ಇರಲಿ ಅದಕ್ಕೆ ಬೆಂಬಲ ಕೊಡಲಿಕ್ಕೆ ತಯಾರಾದೀವಿ ಅನ್ನುವಂಥದ್ದನ್ನು ತಿಳಿಸಿ ನಿಮ್ಮ ಕಾರ್ಯಕ್ಕೆ ಶುಭ ಕೋರಿ ಅವರ ಆತ್ಮಕ್ಕೆ ಚಿರಶಾಂತಿ ಕೋರಿ ನಮ್ಮ ಮಾತನ್ನು ಇಲ್ಲಿ ನಿಲ್ಲಿಸ್ತೇವೆ.